ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮೀಟಿಂಗ್ ಅಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ತಡ ಆಯ್ತು. ಅದಕ್ಕೆ ನಿಮ್ಮ ಗಮನಕ್ಕೆ ತರೋಣ ಅಂತ ಮತ್ತೆ ನಾನು ನಿಮ್ಮ ಹತ್ರ ಬಂದೆ. ಒಳ ಮೀಸಲಾತಿ ವಿಷಯದಲ್ಲಿ ಸದಾಶಿವ ಆಯೋಗ ಮತ್ತು ನಮ್ಮ ಇಂಟರ್ನಲ್ ರಿಸರ್ವೇಶನ್ ಮಾಡ್ತೀವಿ ಅಂತ ಏನು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಮಾಡಿದ್ರು, ಇದೆಲ್ಲ ಆದಮೇಲೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟು, ತೀರ್ಮಾನದಂತೆ ಮೋಹನ್ ದಾಸ್ ಅವರಿಗೆ ಅಧಿಕಾರ ಕೊಟ್ಟು ಅವರು ಒನ್ ಮ್ಯಾನ್ ಕಮಿಷನ್ನು ರಿಪೋರ್ಟು ಆಲ್ಮೋಸ್ಟ್ ಮುಗ್ದಿದೆ ಅಂತ ಭಾವಿಸ್ತೀನಿ. 6ನೇ ತಾರೀಕು ಟೈಮ್ ಕೊಟ್ಟಿದ್ರು, 6ನೇ ತಾರೀಕು ಆಗಿದೆ. ಆದಷ್ಟು ಬೇಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಕ್ಯಾಬಿನೆಟಲ್ಲಿಟ್ಟು ನಾವು ಅದನ್ನು ತೀರ್ಮಾನ ತೆಗೆದುಕೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಲಿ, ಮಹದೇವಪ್ಪನವರ ಆದಿಯಾಗಿ ಎಲ್ಲರೂ ಕೂಡ ಯುನಾನಿಮಸ್ ಆಗಿದ್ದೀವಿ. ವಿಷಯದಲ್ಲಿ ರಿಪೋರ್ಟ್ ಕಾಯ್ತಾ ಇದ್ದೀವಿ. ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ತೆಗೆದುಕೊಳ್ತೀವಿ. ಅದೇನು ಬಹಳಷ್ಟು ದಿನ ಆಗುವಂಥ ಪರಿಸ್ಥಿತಿ ಇಲ್ಲ. ಆದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಬಹಳಷ್ಟು ಶ್ರದ್ಧೆಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ. 96-95% ಏನು SC ST 101 ಉಪಜಾತಿಗಳಿವೆ ಅದನ್ನಿದ್ದಾರೆ. ಯಶಸ್ವಿಯಾದಂಥ ಒಂದು ತೀರ್ಮಾನ ಆಗಿದೆ. 96% ಅಂದರೆ ಸಾಕಷ್ಟು ಹೆಚ್ಚಿನ ಮುತುವರ್ಜಿ ಕೆಲಸ ಮಾಡಿದ್ದಾರೆ. ಅದರಿಂದ ಅದು ಅಷ್ಟು ಅನುಕೂಲ ಆಗಿದೆ. ಬಹಳ ಶ್ರದ್ಧಾಭಕ್ತಿಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ರಿಪೋರ್ಟನ್ನು ಆದಷ್ಟು ಬೇಗ ಕೊಡ್ತಾರೆ. ಕೊಟ್ಟ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ತೀರ್ಮಾನ ಆಗ್ತದೆ. 35 ವರ್ಷಗಳ ಸತತ ಹೋರಾಟ, ಮಾದಿಗ ದಂಡೋರ, ಮಾದಿಗ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟಕ್ಕೂ ಒಂದು ಫಲ ಸಿಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಧಿವೇಶನದಲ್ಲಿ 7-8 ಜನ ತೀರ್ಕೊಂಡ್ರು. ಅವರು ಪಾದಯಾತ್ರೆ ಮಾಡೋವಾಗ ತೀರ್ಕೊಂಡ್ರು. ಫ್ರೀಡಂ ಪಾರ್ಕಲ್ಲಿ ಸಾಕಷ್ಟು ಜನ ಸತತವಾಗಿ 106 ದಿನ ಹೋರಾಟ ಸಮಿತಿಗಳು ಅವರು ಸತ್ಯಾಗ್ರಹವನ್ನು ಮಾಡಿದರು. ಸಾಕಷ್ಟು ಹೋರಾಟ ಮಾಡಿದರ ಫಲ ಇವತ್ತು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಜಾರಿ ಮಾಡ್ತೀವಿ. ಬಿಜೆಪಿಯವರು ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಈ ಸಮುದಾಯದ ಬಗ್ಗೆ ತೀರ್ಮಾನ ಆಗ್ತಾ ಇದೆ ಸರ್ಕಾರದ್ದು. ಹೋರಾಟ ಪಕ್ಷಭೇದವಾಗಿ ಎಲ್ಲ ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ. ನೀವು ಬೇರೆ ಥರ ಮಾತಾಡ್ತಾ ಇದ್ದೀರಿ. ನಾನೀಗಾಗಲೇ 1-2 ಸಾರಿ ಹೇಳಿದ್ದೀನಿ, ಆಗ್ತಾ ಇದೆ. ನಿಮ್ಮ ಏನು ಇವತ್ತು ನಾಳೆ ಮಾಡಬೇಕು ಬಂದಂತಿದ್ರೆ ಅದರ ಅವಶ್ಯಕತೆ ಇಲ್ಲ. ಕೆಲಸ ಆಗಿದೆ. ನಾವು ಮಾಡದಿರ ಇದ್ರೆ, ಕೆಲಸ ಆಗದಿರ ಇದ್ರೆ ಬಂದ್ ಮಾಡಬೇಕು, ಹೋರಾಟ ಮಾಡಬೇಕು, ಸಹಜ. ಅದು ಪ್ರಜಾಪ್ರಭುತ್ವದಲ್ಲಿ ಇರುವ ಅವಕಾಶಗಳು. ಆದರೆ ಎಲ್ಲ ಆಗಿದೆ ಅಂತ ತಮ್ಮ ಗಮನಕ್ಕೂ ಬಂದಿದ್ರು ಕೂಡ ಇದು ಮಾಡ್ತಾ ಇದ್ದೀರಿ. ನಾನು ಇಷ್ಟೇ ಅವ್ರನ್ನ ಮನವಿ ಮಾಡ್ತೀನಿ. ನಾವಂತೂ ಮಾಡೇ ಮಾಡ್ತೀವಿ. ಹೆಚ್ಚಿಗೆ ನಾನು ಹೇಳೋದಿಲ್ಲ. ಆದಷ್ಟು ಬೇಗ ಜಾರಿ ಆಗ್ತದೆ ಅನ್ನೋ ವಿಷಯವನ್ನು ನಾನು ಎಲ್ರಿಗೂ ತಿಳಿಸೋಕ್ಕೂ ಇಷ್ಟಪಡ್ತೀನಿ. ಇಷ್ಟು ದಿನ ಹೋರಾಟ ಮಾಡಿದಂಥ ಜನ, ನಿರಂತರವಾಗಿ 35 ವರ್ಷ ಹೋರಾಟ ಮಾಡಿದ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಅವರ ಹೋರಾಟ ಫಲ ಕೂಡ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಅವರ ವಿಷಯ ಅವ್ರ ಗಮನಕ್ಕೆ ತಂದು ಮನವಿ ಕೂಡ ಮಾಡಿ ಅವರ ಹೋರಾಟ ಯಶಸ್ವಿಯಾಗಿದೆ ಅಂತ ಭಾವಿಸ್ಕೋಬೇಕು. ಅವರ ಹೋರಾಟಕ್ಕೆ ಫಲ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ದೇವೆ.
ಈ ಕೆಲಸ ಆದಷ್ಟು ಬೇಗ ಆಗ್ತದೆ ಅನ್ನೋದನ್ನ ತಮ್ಮ ಮುಖಾಂತರ ಇಡೀ ಸಮಾಜಕ್ಕೆ 101 ಜಾತಿಯ ಜನರಿಗೆ, ಏನು ಇದರಲ್ಲಿ 101 ಜಾತಿಗಳಿದ್ದಾವೆ SC ಲಿಸ್ಟಲ್ಲಿ, ಅವರೆಲ್ರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರೆಲ್ರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋದನ್ನ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಅವರು ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಯಾವತ್ತು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಪರಮೇಶ್ವರ್ ಅವರು ನನಗೂ ಕರೆದಿದ್ದಾರೆ 2ನೇ ತಾರೀಕು. ಚರ್ಚೆ ಯಾವುದು ವಿಷಯ ಅನ್ನೋದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ. ಭೇಟಿ ಆಗ್ತೀವಿ, ಚರ್ಚೆ ಆಗ್ಬೋದು, ತಪ್ಪೇನಿದೆ. ಇದು ವಿಷಯನ ನಮ್ಮೆಲ್ಲರ ಒಟ್ಟಭಿಪ್ರಾಯ ಒಳ ಮೀಸಲಾತಿ ಜಾರಿ ಆಗಬೇಕು. 101 ಜಾತಿಗಳಿದೆ, ಅವರೆಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಆ ದಿಸೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರು ಕರೆದಿದ್ದಾರೆ ಅಂತ ಭಾವಿಸಿದ್ದೇನೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಇಲ್ಲ. ಈಗ ಸಮೀಕ್ಷೆ ಆಗಿರೋರ ಬಗ್ಗೆ ಸಮಾಧಾನ ಇದೆಯಾ ಸರ್ ನಿಮಗೆ? ಸಮೀಕ್ಷೆ ಆಗಿರೋ ಸಮೀಕ್ಷೆ ಯಶಸ್ವಿಯಾಗಿ ಮಾಡಿದ್ದಾರೆ, ಅದರ ಬಗ್ಗೆ ಏನು ಗೊಂದಲ ಇಲ್ಲ. ಆದರೆ ರಿಪೋರ್ಟ್ ಬಂದ ಮೇಲೆ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ಅದನ್ನು ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ರಿಪೋರ್ಟ್ ಇಲ್ಲದೆ ಸರಿ ಇದೆಯಾ ಇಲ್ಲ ಅಂತ ಹೇಳೋಂಗಿಲ್ಲ. ಆಶಾಭಾವನೆಯಿಂದಿದ್ದೀನಿ. ಭಾಳ ಕೆಲಸ ಕೃಷಿ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ಜಸ್ಟಿಸು. ಸಮೀಕ್ಷೆ ನಡೀತಿದ್ದಾಗ ಕೊನೆ ಹಂತದಲ್ಲಿ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆದಾಗ ಕೆಲವೊಂದು ಆಪೋಸಿಷನ್ ಬಂದಿತ್ತು. ಇವನ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಸರಿಯಾಗಿ ನಡೀತಿಲ್ಲ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಂದಿದ್ರು. ಆ ರೀತಿ ಕಂಪ್ಲೇಂಟ್ಸ್ ಬಂದ್ರೆ ಅವಾಗ ಏನ್ ಮಾಡ್ತಾರೆ? ರಿಪೋರ್ಟ್ ಬರದೆ ಏನು ಹೇಳೋಕೆ ತಯಾರಿಲ್ಲ. ರಿಪೋರ್ಟ್ ಬರಲಿ, ಮಾತಾಡೋಣ. ಥ್ಯಾಂಕ್ ಯು. ರಾಹುಲ್ ಗಾಂಧಿಯವರು ಬಹಳ ಮುಖ್ಯವಾದಂಥ ವಿಷಯದಲ್ಲಿ ಇವತ್ತು 5ನೇ ತಾರೀಕು ಬರ್ತಾ ಇದ್ದಾರೆ. ಬಹಳ ಗಂಭೀರವಾದ ವಿಷಯ, ಇಡೀ ರಾಷ್ಟ್ರ ನೋಡ್ತಾ ಇದೆ. ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿದ್ದಾರೆ. ಮತದಾರ ಹಕ್ಕನ್ನು ಕದಿಯುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ವಿರುದ್ಧವಾಗಿ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ ಅಂತ ಹೇಳ್ತೀನಿ ನಾನು. ಯಾವತ್ತು ಮತದಾರನ ಹಕ್ಕನ್ನು ಯಾವ ವಿಷಯಕ್ಕಾಗಿ ಈ ಭಾರತ ದೇಶದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ನಡೆದು ಸ್ವತಂತ್ರವನ್ನು ಪಡೆದಿವಿ, ಆ ಸ್ವತಂತ್ರಕ್ಕೆ ಧಕ್ಕೆ ಬರುವಂಥದ್ದೇನೆ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ. ಇದು ವಿಷಯ ದಾಖಲೆಗಳ ಸಮೇತ ಸಿಕ್ಕಿದೆ. ಇದರ ವಿಷಯದಲ್ಲಿ ನಾಳೆ ರಾಹುಲ್ ಗಾಂಧಿಯವರು 5ನೇ ತಾರೀಕು ಬರ್ತಾರೆ. ಅದಕ್ಕೆ ಜನ ನಾವೇನು ಹೇಳುವಷ್ಟಿಲ್ಲ, ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಜನ. ಇದಂತೂ BJP ಸರ್ಕಾರ ಕೇಂದ್ರದಲ್ಲಿ ಈ ಕೆಲಸಕ್ಕೆ ಕೈಯಾಗಿದೆ. ಇದರ ಮುಖಾಂತರ ಜನ ಒಂದು ಸ್ವತಂತ್ರವನ್ನು, ಮತದಾನ ಹಕ್ಕನ್ನು ಕಳೆದುಕೊಳ್ಳುವಂಥ ಕೆಲಸ ಮಾಡಿದರೆ. ಮಾನ್ಯ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು, ಅವರು ಇದರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಮುಂದೆ ಬರ್ತಾರೆ, ಮಾತಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ಕೊಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.